ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ರವಿಕುಮಾರ್. ಈ ದಿನ ನಾವು ಕ್ಯಾಸ್ಪರೋವ್ಸ್ ಇಮೋರ್ಟಲ್ ಗೇಮ್ ಬಗ್ಗೆ ಮಾತನಾಡೋಣ. ಜನವರಿ 20ನೇ ತಾರೀಕು 1999 ಇಸವಿ ನೆದರ್ಲ್ಯಾಂಡ್ ದೇಶದ ವಿಕಾನ್ಝಿ ಅನ್ನುವ ನಗರದಲ್ಲಿ ಈ ಗೇಮ್ ನಡೆಯುತ್ತೆ. ಒಂದು ಕಡೆ ಹಾಲಿ ವರ್ಲ್ಡ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್, ಇನ್ನೊಂದು ಕಡೆ ಯಂಗ್ ಅಂಡ್ ಫಿಯರ್ಲೆಸ್ ಬಲ್ಗೇರಿಯನ್ ಗ್ರ್ಯಾಂಡ್ ಮಾಸ್ಟರ್ ವೆಸಲಿನ್ ಟೊಪೊಲೋವ್. ಇದೊಂದು ಅದ್ಭುತವಾದ ಕಾಂಬಿನೇಷನ್. ಗ್ಯಾರಿ ಕ್ಯಾಸ್ಪರೋವ್ ವೈಟ್ ಪಾನ್ಸ್ ಜೊತೆ ಆಡ್ತಾ ಇದ್ದಾರೆ, ಟೊಪೊಲೋವ್ ಬ್ಲ್ಯಾಕ್ ಪಾನ್ಸ್ ಜೊತೆ ಆಡ್ತಾ ಇದ್ದಾರೆ. 24ನೇ ಮೂವಲ್ಲಿ ಕ್ಯಾಸ್ಪರೋವ್ ಅವರು ನಿಗೂಢವಾದ ರೂಕ್ ಸ್ಯಾಕ್ರಿಫೈಸ್ ಮೂಲಕ ಶುರು ಮಾಡಿ ಬ್ಲ್ಯಾಕ್ ಕಿಂಗ್ನ ಬೋರ್ಡೆಲ್ಲ ಅಟ್ಟಾಡಿಸಿ ಕೊನೆಗೆ ಟ್ಯಾಪ್ಲೋ ರಿಸೈನ್ ಮಾಡೋದ್ರಿಂದ ಗೇಮ್ ಎಂಡ್ ಆಗುತ್ತೆ. ಬನ್ನಿ ಈ ಗೇಮ್ನ ಅನಾಲಿಸಿಸ್ ಮಾಡೋಣ. E4 D6 ಇದು ಪರ್ಸ್ ಡಿಫೆನ್ಸ್. D4 ನೈಟ್ F6 ನೈಟ್ C3 G6 ಬಿಷಪ್ E3 ಬಿಷಪ್ G7 ಕ್ವೀನ್ D2. ನೋಡಿ, ಒಂದು ಬ್ಯಾಟ್ರಿ ಕ್ರಿಯೇಟ್ ಆಯಿತು. C6 F3 B5. ನೋಡಿ, ಈಗ ಇವರು ಕ್ವೀನ್ ಸೈಡ್ ಕ್ಯಾಸ್ಲಿಂಗ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಇವರು ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಮಾಡಬೇಕು ಅಂತ. ಇವರು ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲೇ ಕ್ಯಾಸ್ಲಿಂಗ್ ಮಾಡ್ಕೊಂಡಿದ್ದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಆದರೆ ಇವರು ಪಾನ್ ಅಡ್ವಾನ್ಸ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ದಾರೆ. ನೈಟ್ E2 ನೈಟ್ D7 ಬಿಷಪ್ H6 ಬಿಷಪ್ ಟೇಕ್ಸ್ H6 ಕ್ವೀನ್ ಟೇಕ್ಸ್ H6. ನೋಡಿ, ಈಗ ಇವರು ಕ್ಯಾಸ್ಲಿಂಗ್ ಮಾಡೋ ಒಂದು ಅವಕಾಶನ ಕಳ್ಕೊಂಡಿದ್ದಾರೆ. ಬಿಷಪ್ B7 A3 E5 ಕ್ಯಾಸ್ಲಿಂಗ್, ಕ್ವೀನ್ E7 ಕಿಂಗ್ B1 A6 ನೈಟ್ C1 ಕ್ಯಾಸ್ಲಿಂಗ್, ನೈಟ್ B3 E takes D4 rook takes D4 C5 rook D1 back to safety knight B6 G3. ನೋಡಿ, ಈ ಒಂದು G3 ಮೂವ್ ಇಡೋದಕ್ಕೆ ಕ್ಯಾಸ್ಪರೋವ್ ಆಲ್ಮೋಸ್ಟ್ 12 ಮಿನಿಟ್ಸ್ ಟೈಮ್ ತೊಗೊಂಡಿರ್ತಾರೆ. ಏಕೆಂದರೆ ಈ ಮೂವ್ ಇಡೋವಾಗಲೇ ಅವರು ಏನಿದೆ ತುಂಬ ಫಾರ್ವರ್ಡ್ ಥಿಂಕಿಂಗ್ ಮಾಡಿನೇ ಈ ಮೂವ್ ತೊಗೊಂಡಿದ್ದಾರೆ. ಏನಕ್ಕೆ ಅಂದರೆ ನೆಕ್ಸ್ಟು ಬಿಷಪ್ನ ಇಲ್ಲಿ ತೊಗೊಂಬಂದು ಈ ಡಯಾಗ್ನಲ್ ಕಂಟ್ರೋಲ್ ಮಾಡ್ಬೋದು, ಕ್ವೀನ್ ಇಲ್ಲಿ ಬಂದರೆ ಈ ಡಯಾಗ್ನಲ್ ಕಂಟ್ರೋಲ್ ಮಾಡ್ಬೋದು, ನೆಕ್ಸ್ಟು ನೈಟ್ನ A5ಅಲ್ಲಿ ಪ್ಲೇಸ್ ಮಾಡ್ಬೋದು. ಈ ರೂಕ್ ಇಲ್ಲಿ ಬಂದರೆ ಎರಡು ರೂಕ್ಗಳು ಕೂಡ ಸೆಂಟರ್ನ ಡಾಮಿನೇಟ್ ಮಾಡ್ತಾರೆ. ಕಿಂಗ್ B8 ನೈಟ್ A5 ಬಿಷಪ್ A8. ಈ ಒಂದು ಎಕ್ಸ್ಚೇಂಜ್ನ ಅವಾಯ್ಡ್ ಮಾಡ್ಕೊಂಡಿದ್ದಾರೆ. ಬಿಷಪ್ H3 D5 ಕ್ವೀನ್ F4 ಚೆಕ್, ಕಿಂಗ್ A7 ರೂಕ್ E1 D4 ನೈಟ್ D5 ನೈಟ್ ಟೆಕ್ಸ್ D5 E ಟೆಕ್ಸ್ D5. ನೋಡಿ, ಈಗ ಈ ಒಂದು ಎಕ್ಸ್ಚೇಂಜಿಂದ ಏನಾಯಿತು ಅಂದರೆ ಕಿಂಗ್ಗೆ ಇದ್ದಂಥ ಇನ್ನೊಂದು ಡಿಫೆಂಡರ್ನ ರಿಮೂವ್ ಮಾಡಿದಾಗಾಯಿತು. ಇದು ಕ್ಯಾಸ್ಪರೋವ್ ಅವ್ರಿಗೆ ಪ್ಲಸ್ ಪಾಯಿಂಟ್. ಕ್ವೀನ್ D6 ರೂಕ್ ಟೆಕ್ಸ್ D4. ನೋಡಿ, ಇಲ್ಲಿ ಯಾವುದೇ ಒಂದು ಮೆಟೀರಿಯಲ್ ಅಡ್ವಾಂಟೇಜು ಕ್ಯಾಸ್ಪರೋವ್ ಅವ್ರಿಗಿಲ್ಲ. ಇವರೊಂದು ರೂಕ್ನ ಈಸಿಯಾಗಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಈಸಿಯಾಗಿ ತಗೋಬೋದು ಕೂಡ, ಅವರು ಅದೇ ಮಾಡ್ತಾರೆ. ಆದರೆ ಇಲ್ಲಿ ಈ ರೂಕ್ನ ಕ್ಯಾಪ್ಚರ್ ಮಾಡದೆ ಹಾಗೆ ಕಂಟಿನ್ಯೂ ಮಾಡಿದಿದ್ರೆ ಗೇಮ್ ಡ್ರಾ ಆಗೋ ಸಾಧ್ಯತೆ ಇನ್ನೂ ಜಾಸ್ತಿ ಇತ್ತು. ಆದರೆ ಇಲ್ಲಿ ಇವರು ಸಿಟೆಕ್ಸ್ D4 ರೂಕ್ E7 ಚೆಕ್. ಇಲ್ಲಿ ಇವರು ಕಿಂಗ್ B6 ತಗೋತಾರೆ. ಅದ್ರ ಬದಲು ಈಸಿಯಾಗಿ ರೂಕ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತಲ್ಲ ಅಂದ್ಬಿಟ್ಟು ಇವರೇನಾದರೂ ನೈಟಿಂದ ಕ್ಯಾಪ್ಚರ್ ಮಾಡಿದ್ರೆ ರೂಕ್ನ ಕ್ವೀನ್ ಟೆಕ್ಸ್ D4 ಚೆಕ್, ಕ್ವೀನ್ C5 ಕ್ವೀನ್ ಟೆಕ್ಸ್ C5 ಚೆಕ್, ಕಿಂಗ್ B8 ಕ್ವೀನ್ B6 ಚೆಕ್, ಬಿಷಪ್ B7 ಕ್ವೀನ್ ಟೆಕ್ಸ್ B7 ಚೆಕ್ಮೇಟ್. ನೋಡಿ, ಈ ರೀತಿ ಇನ್ನೂ ಬೇಗನೆ ಗೇಮ್ ಮುಗ್ದೋಗ್ತಾ ಇತ್ತು.
ಅದರಲ್ಲೂ ಕೂಡ ನಾವು ಕ್ವೀನ್ನ ಈ ಒಂದು C5 ತಗೊಳ್ಳೋ ಬದಲು ಕಿಂಗ್ ಯಾಕೆ B8 ಹೋಗ್ಬೋದಾಗಿತ್ತು. ಈ ರೀತಿ ನಾವು ಯೋಚನೆ ಮಾಡೋದಾದರೆ ಕ್ವೀನ್ B6 ಚೆಕ್, ಬಿಷಪ್ B7, ನೈಟ್ C6 ಚೆಕ್, ಕಿಂಗ್ A8, ಕ್ವೀನ್ A7 ಚೆಕ್ಮೇಟ್. ನೋಡಿ ಈಗಲೂ ಕೂಡ ಬೇಗನೆ ಚೆಕ್ಮೇಟ್ ಆಗುತ್ತೆ. ಆದರೆ ಇಲ್ಲಿ ಇವರು ಕಿಂಗ್ B6 ತಗೊಂಡಿದ್ರು. ಕ್ವೀನ್ ಟೆಕ್ಸ್ D4 ಚೆಕ್, ಕಿಂಗ್ ಟೆಕ್ಸ್ A5, B4 ಚೆಕ್, ಕಿಂಗ್ A4, ಕ್ವೀನ್ C3, ಕ್ವೀನ್ ಟೆಕ್ಸ್ D5. ಈಗಲೇನಾದರೂ ಇವ್ರು ಕ್ವೀನಿಂದ B5ನ ಕಂಟ್ರೋಲ್ ಮಾಡದೆ ಹೋಗಿದ್ದರೆ ಒಂದು ಮೂವಲ್ಲಿ ಚೆಕ್ಮೇಟ್ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಇವರು ರೂಕ್ನ ಕೂಡ ಬಿಟ್ಟು ಕಿಂಗ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಈ ಮೂವ್ ತಗೊಂಡಿದ್ದಾರೆ. ರೂಕ್ A7 ಈ ಪಾನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಬಿಷಪ್ B7, ರೂಕ್ ಟೆಕ್ B7, ಕ್ವೀನ್ C4, ಕ್ವೀನ್ ಟೆಕ್ಸ್ F6, ಕಿಂಗ್ ಟೆಕ್ಸ್ A3. ನೋಡಿ ಇಲ್ಲೂ ಕೂಡ ಇವರು ಕಿಂಗಿಂದ A3 ತಗೊಳ್ಳೋ ಬದಲು ರೂಕ್ D1 ಚೆಕ್, ಕಿಂಗ್ B2, ರೂಕ್ A8, ಕ್ವೀನ್ B6, ಕ್ವೀನ್ D4 ಚೆಕ್. ಈಗ ನೋಡಿ ಇವರು ಕ್ಯಾಪ್ಚರ್ ಮಾಡಲೇಬೇಕು ಈ ಕ್ವೀನ್ನ, ಆಪ್ಷನ್ನೇ ಇಲ್ಲ. ಕ್ವೀನ್ ಟೆಕ್ಸ್ D4, ರೂಕ್ ಟೆಕ್ಸ್ D4, ಬಿಷಪ್ D7, ರೂಕ್ D6. ಈಗ ನೋಡೋದಾದರೆ ನಾವು ಇವ್ರ ಕಡೆ ಒಂದು ವೈಟ್ ಪಾನ್ ಎಕ್ಸ್ಟ್ರಾ ಇದೆ ಅನ್ನೋದು ಬಿಟ್ಟರೆ ಟೋಪಲೋ ಅವ್ರ ಕಡೆ ಪೇರ್ ಆಫ್ ರೂಕ್ ಇದೆ, ಇವ್ರ ಕಡೆ ಒಂದು ರೂಕು ಒಂದು ಬಿಷಪ್ ಇದೆ. ಸೊ ಬ್ಲ್ಯಾಕ್ಗೆ ವಿನ್ನಿಂಗ್ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರ್ತಾಯಿತ್ತು. ಕ್ವೀನ್ ಟೆಕ್ಸ್ A6 ಚೆಕ್, ಕಿಂಗ್ ಟೆಕ್ಸ್ B4, C3 ಚೆಕ್, ಕಿಂಗ್ ಟೆಕ್ಸ್ C3, ಕ್ವೀನ್ A1 ಚೆಕ್, ಕಿಂಗ್ D2, ಕ್ವೀನ್ B2 ಚೆಕ್, ಕಿಂಗ್ D1, ಬಿಷಪ್ F1. ನೋಡಿ ಈ ಬಿಷಪ್ಪು ಸ್ಟಾರ್ಟಿಂಗಿಂದ ಇಲ್ಲೇ ಇದೆ, ಇಲ್ಲಿ ನಿಂತ್ಕೊಂಡೇ ಈ ಒಂದು ಸ್ಕ್ವೇರ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದರಿಂದನೇ ಕಿಂಗ್ ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾಯಿತು. ಈಗ ಇದು ಆಕ್ಟಿವೇಟ್ ಆಗಿ ಈ ಕ್ವೀನ್ನ ಈ ಒಂದು ಡಯಾಗ್ನಲ್ಲಿಂದ ಮೂವ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಸೊ ಈಸಿಯಾಗಿ ಚೆಕ್ಮೇಟ್ ಮಾಡೋ ಒಂದು ಪ್ಲ್ಯಾನಲ್ಲಿ ರೂಕ್ D2. ಸೊ ಈ ಎಲ್ಲ ಒಂದು ಪ್ಲ್ಯಾನ್ನ ತಡೆಯೋದಕ್ಕೋಸ್ಕರ ಈ ರೂಕ್ ಇಲ್ಲಿ ಬಂದಿದೆ. ಕ್ವೀನ್ನ ಕೂಡ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇದ್ದಾರೆ. ಈಗ ರೂಕ್ D7, ರೂಕ್ ಟೆಕ್ಸ್ D7, ಬಿಷಪ್ ಟೆಕ್ಸ್ C4, ಬಿ ಟೆಕ್ಸ್ C4, ಕ್ವೀನ್ ಟೆಕ್ಸ್ H8. ನೋಡಿ ಈ ಪಾಯಿಂಟಲ್ಲೇ ನೋಡೋದಾದರೆ ನಾವು ಮೆಟೀರಿಯಲ್ ಅಡ್ವಾಂಟೇಜ್ ಕ್ಯಾಸ್ಪರೋವ್ ಅವ್ರಿಗೆ ಕ್ಲಿಯರ್ ಆಗಿದೆ. ಈಗ ಕ್ಯಾಸ್ಪರೋವ್ ಅವರಂಥ ಒಬ್ಬ ಆಟಗಾರನ ಇಷ್ಟು ಮೆಟೀರಿಯಲ್ ಡಿಸ್ಅಡ್ವಾಂಟೇಜ್ಮೆಂಟ್ ಇಟ್ಕೊಂಡು ಸೋಲ್ಸೋದು ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಇವರು ಗೇಮ್ನ ಕಂಟಿನ್ಯೂ ಮಾಡಿದ್ದಾರೆ. ರೂಕ್ D3, ಕ್ವೀನ್ A8, C3, ಕ್ವೀನ್ A4 ಚೆಕ್, ಕಿಂಗ್ E1, F4, F5, ಕಿಂಗ್ C1, ರೂಕ್ D2, ಕ್ವೀನ್ A7. ಈ ಒಂದು 44 ಮೂವ್ ಆಗೋ ಅಷ್ಟರಲ್ಲಿ ಟೋಪಲೋ ಗೇಮ್ನ ರಿಸೈನ್ ಮಾಡ್ತಾರೆ. ಓಕೆ, ರೂಕ್ ಸ್ಯಾಕ್ರಿಫೈಸ್ 24ನೇ ಮೂವಲ್ಲಿ ಆಗುತ್ತೆ. ಅಲ್ಲಿಂದ 20 ಮೂವ್ ಮುಂದೆವರೆಗೂ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಗ್ಯಾರಿ ಕ್ಯಾಸ್ಪರೋವ್. ಆದ್ದರಿಂದಲೇ ಅವರನ್ನು ಒಬ್ಬ ಶ್ರೇಷ್ಠ ಆಟಗಾರ ಅಂತ ಗುರುತಿಸ್ತಾರೆ. ಈ ಅದ್ಭುತವಾದ ಕಿಂಗ್ ಹಂಟ್ ನಿಮಗಿಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ಗೇಮಲ್ಲಿ ನಿಮ್ಮ ಫೇವ್ರೇಟ್ ಮೂವ್ ಯಾವುದು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.